ಆ, ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಬೇರೆ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕಂತ ನಾವು ಬಜೆಟಲ್ಲೂ ಕೂಡ ಅನೌನ್ಸ್ ಮಾಡಿದ್ವಿ. ಬಜೆಟ್ ಅನೌನ್ಸ್ ಆದ ತಕ್ಷಣ 2.5 months ನಮಗೆ ಎಲೆಕ್ಷನ್ನಿಗೆ ಹೊರಟೋಯ್ತು. ಸೊ ಎಲೆಕ್ಷನ್ ಆದ ತಕ್ಷಣ ಡಿ ಸಿ ಎಮ್ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಚೇರ್ಮನ್ ಆಗಿದ್ದಾರೆ ಮತ್ತು ನಾವೆಲ್ಲ ಸದಸ್ಯರಾಗಿದ್ದು ಒಂದು ಕಮಿಟಿ ಮಾಡ್ಕೊಂಡಿದೆ, ಆಫೀಸರ್ಸ್ ಕಮಿಟಿ ಮಾಡಿದೆ. ಹೇಗೆ ನಾವು ಫಂಡ್ಸ್ ತರಬೇಕು ಮತ್ತು ಯಾವ ಶಾಲೆಗಳನ್ನು ಆಯ್ಕೆ ಮಾಡಬೇಕಾಯಿತು ಅದನ್ನು ನಾವು ಏನು ಮಾಡಿದ್ವಿ, ನಮ್ಮ ಇಲಾಖೆಗೆ ಹೇಳಿಬಿಟ್ಟಿದ್ವಿ, ಈ 3-4 monthsಲ್ಲಿ ಆಯ್ಕೆ ಪ್ರೋಸೆಸ್ ಮುಗಿಸ್ಬಿಡಿ ಅಂತ. ಅದನ್ನು ಶಾಸಕರ ಒಂದು ಗಮನಕ್ಕೂ ತೊಗೊಂಡು ಬನ್ನಿ ಅಂತ. ಯಾಕೆಂದರೆ ಫಿಟ್ನೆಸ್ ಎಲ್ಲ ನೋಡಬೇಕು, ಮಕ್ಕಳ ಸಂಖ್ಯೆ ಆಗಬೇಕು. ಒಂದು 700ರಿಂದ ಒಂದು 1500 1200 ಮಕ್ಕಳಾದರೆ ಒಂದು ಕೆಪಾಸಿಟಿ ಚೆನ್ನಾಗಿರ್ತದೆ, ಸ್ಕೂಲ್ ಥರ ವಾತಾವರಣ ಚೆನ್ನಾಗುತ್ತೆ. ಇನ್ವೆಸ್ಟ್ ಯಾರು CSR ಮಾಡ್ತಾರೆ ಅವ್ರಿಗೂ ಒಂದು ವ್ಯಾಲ್ಯೂ ಬರಬೇಕಲ್ಲ, ಬಿಕಾಸ್ ಅವ್ರ ಹೆಸರು ಹಾಕ್ಕೋಬೋದು, ಇಲ್ಲ ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಅದೆಲ್ಲ ಹೆಂಗೆ ಮಾಡಬೇಕು ಅಂತೇಳಿ ಆಫೀಸರ್ಸಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಡಿ ಸಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಬೇಕಾಗುತ್ತೆ. CSR ಫಂಡು ನಮ್ಮ ರಾಜ್ಯದಿಂದ ಎಷ್ಟು ಜನ್ರೇಟ್ ಆಗ್ತಾ ಇದೆ, ಅಲ್ಲಿ ಎಲ್ಲೆಲ್ಲಿ ಈಗೇನಾಗ್ತದೆ, ಕೆಲವು ಕಡೆಗೆ ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಬೇರೆ ಕಡೆಗೆ ಹೆಡ್ ಆಫೀಸ್ ಇರುತ್ತೆ, ಬೇರೆ ಕಡೆಗೆ CSR ಹೋಗುತ್ತೆ. ಅವೆಲ್ಲ ಚರ್ಚೆಗಳು ಬಂದು ಅದನ್ನೆಲ್ಲ ನಾನು ಡೀಟೇಲ್ಸಿಗೆ ಹೋಗೋದಿಲ್ಲ. ಸೊ ಇಲ್ಲಿಂದ ಪ್ರೋಗ್ರೆಸ್ ಮಾಡಿ ನಮ್ಮ ಕಡೆಯಿಂದ, ನಮ್ಮ ಇಲಾಖೆಯಿಂದ ಒಂದು 500 ಶಾಲೆಗಳನ್ನು ನಾವು ಆಗಲೇ ಸೆಲೆಕ್ಟ್ ಮಾಡಿದ್ದೀವಿ. ಆ ಪ್ರೋಸೆಸ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ರಿ, 501 502 ಮಾಡ್ತಾ ಇರ್ರಿ. ಫಂಡ್ಸ್ ಬರ್ತಿದ್ದಂಗೆ ಒಂದರಿಂದ ನಾವು ಸ್ಟಾರ್ಟ್ ಮಾಡೋಣ. ಇನ್ನೊಂದು ವಾರದೊಳಗೆ ಮತ್ತೆ ಆಫೀಸರ್ಸ್ ಮೀಟ್ ಮಾಡಿ ಅವರೊಂದು ಪ್ರೋಸೆಸ್ ಎಲ್ಲ ಮಾಡಿ ಫಸ್ಟ್ ವೀಕಲ್ಲಿ ಮತ್ತೆ ನಾವು ಸೇರಿಕೊಳ್ತೀವಿ. ಅದು ಡಿ ಸಿ ಎಮ್ ಅವ್ರು ಯಾವಾಗ ಟೈಮ್ ಕೇಳ್ತಾರೆ. ಸೊ ವಿಲ್ ಸ್ಟಾರ್ಟ್, ಈಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ, 500 ಶಾಲೆಗಳನ್ನು ನಾವು ನಮ್ಮ ಇಲಾಖೆಯಿಂದ KPS ಶಾಲೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ಹೊಸದಾಗಿ ಅಪ್ಗ್ರೇಡ್ ಅಂದರೆ ಈಗಿರ್ತಕ್ಕಂಥ ಶಾಲೆಗಳನ್ನು ಜಮೀನು ಇರಬೇಕು, ತುಂಬ ಅದಕ್ಕೆಲ್ಲ ಕಂಡೀಷನ್ಸ್ ಇರುತ್ತೆ. ಮಿನಿಮಮ್ 4 acres 2 years 3 acres ಇರಬೇಕು. ಆಮೇಲೆ ಎಷ್ಟು ಮಕ್ಕಳಲ್ಲಿ ಆಗ್ತಾರೆ, ಅವರಿಗೆ ಗ್ರೌಂಡ್ ಏನು ಫೆಸಿಲಿಟಿ ಸಿಗುತ್ತೆ ಎಲ್ಲದೂ ಸಿಗಬೇಕು. ಅದನ್ನು ನೋಡಿಕೊಂಡು ಅಲ್ಲನಾಗಲೇ ನಮ್ಮ ಕಡೆಯಿಂದ ನಾವು ಮಾಡಬೇಕು. ಇಲ್ಲ, ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಇನ್ಮೇಲೆ ಹೋಗಿ ನಾವು ಅವ್ರಿಗೆ ಹೇಳಬೇಕು. ಮುಂಚೆ ಒಂದು ಟಾರ್ಗೆಟ್ ಮಾಡಿದ್ರು ಮುಂಚೆ ಒಂದು, ಅಂದರೆ ನಮ್ಮ ಇಲಾಖೆ ವತಿಯಿಂದಲೇ. ಅದನ್ನು ಈಗ ಮುಂದೆ ಅವರಿಗೆ ಕರೆದು ಯಾವ ರೀತಿ ಮಾಡಬೇಕು, ಕೆಲವರು ಇಂಡಿವಿಜುವಲ್ ಪ್ರಾಜೆಕ್ಟ್ ತೊಗೋಬೋದು, 2-3 ಪ್ರಾಜೆಕ್ಟ್ ತೊಗೊಳ್ಬೋದು, ಇಲ್ಲಾಂದರೆ ಇಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ತೊಗೋಬೋದು. ಅದೆಲ್ಲ ತುಂಬ ಆಪ್ಷನ್ಸ್ ಕೊಡ್ತಾರೆ, ತುಂಬ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿಶೇಷವಾಗಿ ಅವ್ರ ಮನಸ್ಸಲ್ಲಿರೋದು ಹೋಬಳಿ ಮಟ್ಟಕ್ಕೆ ಒಂದೊಂದು ಇದ್ರೆ ಅಂತೇಳಿ ಹೋಬಳಿ ಮಟ್ಟಕ್ಕೆ ಈಗ ಸ್ಟಾರ್ಟ್ ಮಾಡ್ತೀವಿ. 2 ಗ್ರಾಮ ಪಂಚಾಯತಿಗೆ ಆ್ಯಾವ್ರೇಜ್ ನಾವು ನೋಡಿದಾಗ ಅಪ್ರಾಕ್ಸಿಮೇಟ್ಲಿ 2 ಗ್ರಾಮ ಪಂಚಾಯತಿಗೆ ಒಂದು ಈ ಥರ KPS ಶಾಲೆಗಳಿದ್ದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿರ್ತದೆ ಅಂತೇಳಿ ಒಂದು ಭಾವನೆ ಮುಂಚೆನೇ ನಾವು ಚರ್ಚೆ ಮಾಡಿದ್ವಿ. ಆ ನಿಟ್ಟಿನ ಮೇಲೇ ನಾವು ಮಾಡ್ತೀವಿ. ಮತ್ತು ಮಧ್ಯೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಲ್ಲಿ ಮಕ್ಕಳ ಸಂಖ್ಯೆ ಬರಬೇಕು, ಅದೆಲ್ಲ ಮಲೆನಾಡು ಭಾಗದಲ್ಲಿ ಏನಾಗ್ತದೆ, ವಿಸ್ತರಣೆ ಭಾಳ ದೂರ ಇರ್ತದೆ. ಮತ್ತು ಕೆಲವು ಕಡೆಗೆ ಏನಾಗುತ್ತೆ, ಈ ಬಯಲುಸೀಮೆಯಲ್ಲಿ ವಿಸ್ತರಣೆ ಒಳಗಡೆ ತುಂಬ ಜನರು ಮಕ್ಕಳು ಸಿಕ್ಕಿಬಿಡ್ತಾರೆ. ನಮಗೆ 2 ಗ್ರಾಮ ಪಂಚಾಯತಿಗೆ ಫುಲ್ ಹೌಸ್ ಆಗಿಬಿಡುತ್ತೆ. ಅದೇ ನೀವು ಹಳ್ಳಿ ಭಾಗಕ್ಕೆ ಹೋದರೆ, ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ವಿಸ್ತರಣೆ ಜಾಸ್ತಿ ಇರೋದು, ಅಲ್ಲಲ್ಲಿ ಕ್ಯಾರೆಕ್ಟ್ರಿಗೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಶಾಸಕರು ಒಂದು ಗಮನಕ್ಕೆ ತೊಗೊಂಡು ನೀವು ಸೆಲೆಕ್ಟ್ ಮಾಡಿದ್ದಿದ್ರು ಕಳಿಸ್ಕೊಡಿ ಅಂದಿದ್ದು. ಈಗ ಆ್ಯಸ್ ಇಟ್ ಈಸ್ ಆ ರೀತಿ ಮಾಡಿದೆ. ಮತ್ತೆ ರೀಚೆಕ್ ಮಾಡಿ ಅಂತ ನಿನ್ನೆ ನಾನು ಒಂದು 5 hours ಎಲ್ಲ BOs DDPs ಅವ್ರ ಜೊತೆಗೆಲ್ಲ VC ಎಲ್ಲ ಮಾಡಿ, ನಮ್ಮ ಅಧಿಕಾರಿಗಳ ಜೊತೆಗೆ ಅವ್ರಿಗೂ ಕೂಡ ಕೆಲವು ವಿಚಾರಗಳನ್ನು ಮತ್ತು ಕೆಲವು 1-2 ಯೋಜನೆಗಳನ್ನು ಮುಂದೆ ಇನ್ನೊಂದು ವಾರದೊಳಗೆ 10 ದಿವಸದೊಳಗೆ ಗೊತ್ತಾಗ್ತದೆ, ಅದೇನು ಅಂತ ಮುಂದೆ ಹೇಳ್ತಾರೆ. ಕೋರ್ಟಲ್ಲಿರೋದು 12,000 ಜನರು ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಕೆಲವರು ಅವರೇ GPS ಕೆಲವರು ತಗೊಳ್ಳಿಲ್ಲ, ಆ ಟೈಮು ಅಷ್ಟರೊಳಗೆ ಸ್ಟೇ ಆರ್ಡರ್ ಕೊಟ್ಟಿದ್ದರು ಸುಪ್ರೀಂ ಕೋರ್ಟ್ ಅವರು. ಕೇಸ್ಗಳಿದೆ, ಅದನ್ನ ಅವರು ರಿಕ್ವೆಸ್ಟು ಬೇಗ ಮಾಡಿಕೊಡಿ, ನಮಗೆ ಸಹಾಯ ಆಗುತ್ತೆ ಅಂತ. ನಮಗೂ ಟೀಚರ್ಸ್ ಬೇಕಾಗಿರೋದ್ರಿಂದ ಬೇಗ ಮಾಡಿ, ಮತ್ತು ಹೊಸ ರಿಕ್ರೂಟ್ಮೆಂಟಿಗೂ ಕೂಡ ನಾನು FD ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಹೋದ ಸತಿ ನಾವು ಬಂದಮೇಲೆ 12,000 ಟೀಚರ್ಸ್ನ ರೆಕ್ರೂಟ್ ಮಾಡ್ಕೊಂಡ್ವಿ. ಮತ್ತು ಹೊಸದಾಗೂ ಕೂಡ ಟೀಚರ್ಸ್ ಬೇಕು ಅಂತ, ಯಾಕೆ ನನಗೆ ಶಾರ್ಟೇಜ್ ಇದೆ. ಬಟ್ ಅಷ್ಟರೊಳಗೇ ಫಾರ್ ದ ಫಸ್ಟ್ ಟೈಮ್ ಹೋದ ಸತಿನೂ ಕೂಡ ಈ ಸತಿನೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟಿಗೆ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀವಿ 45,000. ಇನ್ನೂ ಕೆಲವು ಅವ್ರಿಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಸ್ಪೇರಾಗಿ ರಿಸರ್ವ್ ಇಟ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಗೆಸ್ಟ್ ಟೀಚರ್ಸಲ್ಲಿ ಈಗ ಮ್ಯಾನೇಜ್ ಮಾಡೋದಕ್ಕೆ ರೆಡಿಯಾಗಿದೆ. ಬುಕ್ಸ್ ಹೋಗಿದೆ, ಎಲ್ಲದೂ ಹೋಗಿದೆ. ನಾನೀಗ ಐ ಥಿಂಕ್ ಫಸ್ಟ್ ವೀಕಲ್ಲಿ ನಿಮಗೆಲ್ಲ ಬೇರೆ ಒಂದು ಯೋಜನೆ ಇದೆ, ಅದ್ರ ಜೊತೆಗೆ ನಾನು ಕಂಪ್ಲೀಟ್ A to Z ಬ್ರೀಫಿಂಗ್ನ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಬಿಫೋರ್ ಅಸೆಂಬ್ಲಿ ನಾನು ನಿಮ್ಗೆ ಕೊಡ್ತೇನೆ. ಇಲ್ಲ, ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಈಗ ಮೊಟ್ಟೆನೂ ಕೂಡ 6 ರೂಪಾಯಿ ಕೊಡ್ತೀವಿ ಒಂದು ಮೊಟ್ಟೆಗೆ.
ಕೆಲವರು ರಿವೈಸ್ ಮಾಡಿ ಅಂತ ಇದ್ದಾರೆ. ಈಗ ಸದ್ಯಕ್ಕೇನು ರಿವೈಸ್ ಮಾಡಲ್ಲ, ಇದೇ ಥರ ನಡ್ಕೊಂಡು ಹೋಗುತ್ತೆ, ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ದುಡ್ಡು ಮಾತ್ರ ಎಲ್ಲ ಅವ್ರ SDMC ಅವರಿಗೆ ಕಳ್ಸೋದಕ್ಕೆ ನಾವೆಲ್ಲ ದುಡ್ಡು ನಮ್ಮ ಕಡೆಯಿಂದ ರಿಲೀಸ್ ಮಾಡಿಬಿಟ್ಟಿದ್ವಿ, ಯಾವುದೂ ಪೆಂಡಿಂಗ್ ಇಲ್ಲ. ಶೂಸ್ ಆಗಲಿ, ಬುಕ್ಸ್ ಆಗಲಿ, ಯೂನಿಫಾರ್ಮ್ ಆಗಲಿ, ಟೆಕ್ಸ್ಟ್ ಬುಕ್ಸು ಮತ್ತು ಯಾವುದೇ ಥರದ ಒಂದು ಇದ್ರೂ ಕೂಡ ನಾವು ಮಾಡಿಲ್ಲ. ಬೆಳಗ್ಗೆ ರಾಗಿ ಮಾಲ್ಟು ಅಷ್ಟೇ ಕೊಡೋದು. ಕೆಲವು ಕಡೆ ಕಂಪ್ಲೇಂಟ್ಸ್ ಬಂದಿತ್ತು, ಯಾಕೆಂದರೆ ಈ ಮಂತಲ್ಲಿ ಎಲ್ಲ ಅದು ಕರೆಕ್ಷನ್ ಮಾಡಬೇಕು. ಮೇಯ್ನ್ ಟೀಚಿಂಗ್ ಎಲ್ಲ ಈಗ 1 ಜೂನಿಂದ ಹೊರಟೋಗುತ್ತೆ, ನೆಕ್ಸ್ಟ್ ಮಂತಿಂದ 1 ಸೊ ಅಷ್ಟರೊಳಗೇ ಎಲ್ಲ ಆಗಬೇಕು. ಎಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ. ರೆಗ್ಯುಲರ್ ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ನೀವು ಅದನ್ನ ಪದೇ ಪದೇ ಕೇಳಕ್ಕೆ ಹೋಗಬೇಡಿ. ಯಾರು ಒಬ್ಬರು ಕೂಡ ಶಾಸಕರಾಗಲಿ, ಜನಪ್ರತಿನಿಧಿಗಳಾಗಿ, ಮಂತ್ರಿಗಳಾಗಿ ಇಂಥ ವಿಚಾರಗಳಿಗೆ ತಲೆ ಹಾಕೋದು ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅದನ್ನು ಎಕ್ಸೆಪ್ಟು ಮಾಡಿಲ್ಲ. ಆಮೇಲೆ ಇದು ಚರ್ಚೆನೇ ಬಂದಿಲ್ಲ. ಇದು ಮಾಧ್ಯಮದಲ್ಲಿ ಅದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಇದ್ದರೆ ನೀವು ಹಾಕ್ಕೋಬೋದು. ಸುಮ್ಮನೆ ಅನ್ನೆಸೆಸರಿಯಾಗಿ ನಾವು ಕೂಡ ಒತ್ತಡ ಹಾಕಬಾರ್ದು. ಪ್ಲಸ್ ಕಾನೂನು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ, ಅವ್ರಿಗೆ ಫ್ರೀಯಾಗಿ ಬಿಟ್ಬಿಡೋದು. ಅದು ನನ್ನ ಪರ್ಸನಲ್ ಮನವಿ. ಬಿಕಾಸ್ ಐ ಆಮ್ ಆಲ್ಸೋ ಫ್ರಮ್ ಫಿಲಮ್ ಇಂಡಸ್ಟ್ರಿ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಕಾನೂನಿದೆ, ಕಾನೂನು ಮಾತ್ರ ನೋಡಬೇಕು. ಯಾರು ಕೂಡ ಇನ್ವಾಲ್ವ್ ಆಗೋದು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.